ನಮ್ಮ ಮುಂದಿನ ಸಂವಾದದ ವಿಷಯ ಭವಿಷ್ಯದ ಕರ್ನಾಟಕ. ಸರ್ಕಾರ ಯಾವ ಹಾದಿಯಲ್ಲಿ ಕೆಲಸ ಮಾಡ್ತಾ ಇದೆ, ಯಾವ ಥರ ಕೆಲಸವನ್ನು ಮಾಡಬೇಕು, ಪ್ರತಿಪಕ್ಷದ ಪಾತ್ರ ಏನು, ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಪ್ರತಿಪಕ್ಷ ಯಾವಾಗ ಮಾಡಬೇಕು, ಸೊ ಈ ಕುರಿತಂತೆ ಸಂವಾದವನ್ನು ಮಾಡ್ತಾ ಇದ್ದೀವಿ. ಸಂವಾದದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿಪಕ್ಷ ನಾಯಕನಾಗಿರುವಂಥ ಶ್ರೀ ಆರ್ ಅಶೋಕ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಆರ್ ಅಶೋಕ್ ಅವರನ್ನ ವೇದಿಕೆ ಮೇಲೆ ಕರೆತಂದರು. ಸಂವಾದವನ್ನು ನಡೆಸಿಕೊಡ್ತಾರೆ ನಮ್ಮ ಸೀನಿಯರ್ ಆಂಕರ್, ನನ್ನ ಕಲೀಗ್ ಪೃಥ್ವಿರಾಜ್ ಹಾರನಹಳ್ಳಿ. ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಎರಡು ಕೈ ಸೇರದೆ ಚಪ್ಪಾಳೆ ಆಗೋದಿಲ್ಲ. ಎರಡು ಪ್ರಬಲ ಶಕ್ತಿಗಳು ಕೆಲಸವನ್ನ ಮಾಡದೇ ಇದ್ರೆ ಕರ್ನಾಟಕದ ಅಭಿವೃದ್ಧಿನೂ ಕೂಡ ಆಗೋದಿಲ್ಲ. ಕರ್ನಾಟಕ ಸರ್ಕಾರ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದೆ, ಅಭಿವೃದ್ಧಿಯನ್ನ ಮಾಡ್ತಾ ಇದೆ, ಆಡಳಿತ ಹಳಿ ತಪ್ಪಿದಂಥ ಸಂದರ್ಭದಲ್ಲಿ ಸರ್ಕಾರವನ್ನ ಎಚ್ಚರಿಸುವಂಥ ಕೆಲಸವನ್ನ ಪ್ರತಿಪಕ್ಷ ಮಾಡಲೇಬೇಕು. ಇನ್ನು ರಾಜ್ಯದ ಪ್ರತಿಪಕ್ಷ ಯಾವ ರೀತಿಯ ಕೆಲಸ ಮಾಡ್ತಾ ಇದೆ, ಪಾತ್ರ ಯಾವ ರೀತಿಯಾಗಿದೆ, ಪ್ರತಿಕ್ರಿಯೆ ಮತ್ತು ಅಭಿಪ್ರಾಯ ಏನು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಈ ಚರ್ಚೆಗೆ ವೇದಿಕೆ ಆಗಿರುವಂಥ ಅಜೆಂಡಾ 18ನಲ್ಲಿ ಭವಿಷ್ಯದ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಾಜ್ಯದ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಭವಿಷ್ಯದ ಕರ್ನಾಟಕದ ಬಗ್ಗೆ ನನಗೆ ನ್ಯೂಸ್ 18 ಅವಕಾಶ ಕೊಟ್ಟಿದೆ. ಧನ್ಯವಾದಗಳು, ಅವಕಾಶಕ್ಕೆ ಧನ್ಯವಾದ. ಸರ್, ಕರ್ನಾಟಕದ ಪ್ರಗತಿ ಮತ್ತು ಭವಿಷ್ಯದ ಕರ್ನಾಟಕದ ಬಗ್ಗೆ ಏನು ಹೇಳ್ತೀರಾ? ಏನೆಲ್ಲ ಕಲ್ಪನೆಗಳಿದ್ದಾವೆ? ನಾವು ಕನ್ನಡಿಗರಾಗಿ ಹುಟ್ಟಿದ್ದೀರಿ ಮತ್ತು ಕನ್ನಡಿಗರಾಗೆ ನಾವು ಸಾಯ್ತೀರಿ. ನಾವು ಈ ಕನ್ನಡಿಗ ಅನ್ನೋ ಪದದ ಒಂದು ಸೇವೆಯನ್ನು ನಾವು ಮಾಡಬೇಕು. ಮಾತೃಭಾಷೆ, ಮಾತೃನೆಲ. ಶ್ರೀರಾಮಚಂದ್ರ ಲಂಕೆಗೆ ಅಲ್ಲಿ ಸ್ವರ್ಣ ಇತ್ತು, ಸ್ವರ್ಣ ಲಂಕೆ ಇತ್ತು. ಲಕ್ಷ್ಮಣ ಹೇಳ್ತಾನೆ, ಇದು ಸ್ವರ್ಣ ಲಂಕೆ, ನಾವು ಇಲ್ಲೇ ಇದ್ಬಿಡೋಣ, ಅಲ್ಲಿ ಯಾಕೆ ನಾವು ಹೋಗಬೇಕು ಅಂತ. ಅವಾಗ ಹೇಳ್ತಾರೆ, ಜನನಿ ಜನ್ಮಭೂಮಿ ಸ್ವರ್ಗ ದಪಿಗಾರಿಯಸಿ ಅಂತ. ಹಾಗೆ ನಮಗೂ ಕೂಡ ಕರ್ನಾಟಕ ಅನ್ನೋದು ನಮ್ಮ ದೇವರಿದ್ದಂಗೆ. ಸೊ ನಾವು ಜನ ಅವಕಾಶ ಕೊಟ್ಟಿದ್ದಾರೆ, ರಾಜಕಾರಣಿ ಆಗುವಂಥ ಅವಕಾಶ ಕೊಟ್ಟಿದ್ದಾರೆ, ಇಂಜಿನಿಯರ್ ಆಗುವಂಥ ಅವಕಾಶ ಕೊಟ್ಟಿದ್ದಾರೆ, ಡಾಕ್ಟರ್ ಆಗೋವಂಥ ಅವಕಾಶ, ಸೈನ್ಸಿಸ್ಟ್ ಆಗೋವಂಥ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಡ್ಯೂಟಿನ ನಾವು ಮಾಡಬೇಕು. ಅಭಿವೃದ್ಧಿ ವಿಚಾರವಾಗಿ ನಾವು ಎಷ್ಟು ದಿನ ಮಂತ್ರಿ ಆಗಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ರಾಜ್ಯಕ್ಕೆ ಏನು ಕೊಟ್ಟಿದ್ದೀರಿ ಕೊಡುಗೆ ಅನ್ನೋದು ಇಂಪಾರ್ಟೆಂಟು. ಕೆಲವ್ರಿಗೆ ಅನಿಸ್ಬಿಟ್ಟಿದೆ, ನಾನು ಇಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದೆ, ಈ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದೆ, ನಾನು ಇಂತಿಂಥ ಇಲಾಖೆಗಳಲ್ಲಿ ನಾನು ಕೆಲಸ ಮಾಡಿದೆ, ರೆಕಾರ್ಡು ನಂದು. ಈ ರೆಕಾರ್ಡಿಂದ ಏನೂ ಆಗಲ್ಲ. ನೀವು 110 ವರ್ಷ ಬದುಕಿದ್ರು, ಸ್ವಾಮಿ ವಿವೇಕಾನಂದರು 50 ವರ್ಷದ ಒಳಗಡೆ ತೀರೋದ್ರು, ಶಿವಾಜಿ 50 ವರ್ಷದ ಒಳಗಡೆ ತೀರೋ, ಅವರ ಹೆಸರು ಚಿರಸ್ಥಾಯಿ ಆಯಿತು. ನೀವು 100 ವರ್ಷ 1000 ವರ್ಷ ಬದುಕಿರೋದು ಇಂಪಾರ್ಟೆಂಟ್ ಅಲ್ಲ, ಕರ್ನಾಟಕಕ್ಕೆ ಏನು ಮಾಡಿದ್ದೀರೋ ಅದು ಇಂಪಾರ್ಟೆಂಟು. ಪ್ರತಿಯೊಬ್ಬ ರಾಜಕಾರಣಿನೂ ಕೂಡ ಯೋಚನೆ ಮಾಡಬೇಕು. ಅಪೋಸಿಷನ್ ಅಂತಂದರೆ ಬರೀ ವಿರೋಧ ಮಾಡೋದೇ ಅಪೋಸಿಷನ್ ಕೆಲಸ ಅಲ್ಲ. ಅಭಿವೃದ್ಧಿ ವಿಚಾರವಾಗಿ ಒಟ್ಟಿಗೆ ಕೆಲಸ ಮಾಡಬೇಕು. ಚುನಾವಣೆ ಆದ ತಕ್ಷಣ ಮುಗೀತು ರಾಜಕಾರಣ. ಚುನಾವಣೆ ಆದಮೇಲೆ ಅಭಿವೃದ್ಧಿ ವಿಚಾರವಾಗಿ ಒಟ್ಟಿಗೆ ಹೋದರೆ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ದೇಶಕ್ಕೆ ಒಳ್ಳೆಯದಾಗ್ತದೆ. ಆ ಕೆಲಸವನ್ನು ಎಲ್ಲ ರಾಜಕಾರಣಿಗಳು ಮಾಡಬೇಕು ಅನ್ನೋದು ನನ್ನ ವಿನಂತಿ. ಸರ್, ಪಕ್ಷ ರಾಜಕಾರಣ ಪಕ್ಕಕ್ಕಿಟ್ಟು ನೋಡೋದಾದರೆ ಕರ್ನಾಟಕದ ಶಕ್ತಿ ಮತ್ತು ಅವಕಾಶಗಳ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಕರ್ನಾಟಕ ಒಂದು ಸಂಪದ್ಭರಿತ ರಾಜ್ಯ. ಯಾರು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದ ಬಗ್ಗೆ. ನಮ್ಮದು ಶ್ರೀಗಂಧದ ನಾಡು ಅಂತ ಹೇಳ್ತಾರೆ. ಶ್ರೀಗಂಧ ಅಂದರೆ ಗೊತ್ತಲ್ಲ, ಸುವಾಸನೆ, ಬೆಲೆ ಎಲ್ಲ ಇರೋವಂಥದ್ದು. ನಾವು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ದೇಶಕ್ಕೆ ನಮ್ಮ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, GST ಇರ್ಬೋದು, ದೇಶದಲ್ಲಿ 2-3ನೇ ಸ್ಥಾನದಲ್ಲೇ ನಾವು ಹೋಗ್ತಾ ಇದ್ದೀರಿ. ನಾವು ಅಷ್ಟು ಕಾಂಟ್ರಿಬ್ಯೂಷನ್ ಇದೆ, ಅಂದರೆ ಅಷ್ಟು ಶಕ್ತಿ ಇದೆ ನಮ್ಮ ಹತ್ರ. ಪ್ರವಾಸೋದ್ಯಮಕ್ಕೆ ಹೆಚ್ಚು ಆದ್ಯತೆ ಇದೆ ನಮ್ಮಲ್ಲಿ, ನೀರಾವರಿ ಹೆಚ್ಚು ಆದ್ಯತೆ ಇದೆ ನಮ್ಮಲ್ಲಿ. ಅದೇ ನಮ್ಮ GDPಯನ್ನು ಗ್ರೋತ್ ಮಾಡೋವಂಥದ್ದು, ಹೆಚ್ಚು ನಮ್ಮ ಬೆಳೆ ಬೆಳೆಯುವಂಥದ್ದು. ರೈತರು ನಮ್ಮ GDP ಗ್ರೋತನ್ನು ಜಾಸ್ತಿ ಮಾಡ್ತಾರೆ. ಇವೆಲ್ಲನೂ ಕೂಡ ಯೋಚನೆ ಮಾಡಿ ಕರ್ನಾಟಕ ಒಂದು ಸಮೃದ್ಧಿ ಹೊಂದಿರತಕ್ಕಂಥ ರಾಜ್ಯ. ಅದರ ಉಪಯೋಗ ಸರಿಯಾಗಿ ಆಗಬೇಕು. ನಮ್ಮದು 4 ಕೋಟಿ ಮೇಲೆ ಬಡ್ಜೆಟ್, 4 ಲಕ್ಷ ಕೋಟಿ ಬಡ್ಜೆಟ್ ಮಾಡ್ತೀರಿ, ಅಭಿವೃದ್ಧಿಗೆ ಎಷ್ಟು ಹಣ ಖರ್ಚು ಮಾಡ್ತೀರಾ? ಎಲ್ಲರಿಗೂ ಅನಿಸಿದೆ 4 ಲಕ್ಷದಲ್ಲಿ ನಾವು ಅಭಿವೃದ್ಧಿಗೆ ಒಂದು 70-80% ಖರ್ಚು ಮಾಡ್ತಾ ಇದ್ದೀರಿ ಅಂತ ಇಲ್ಲಿ ಎಲ್ಲರಿಗೂ ಅನಿಸ್ತಾ ಇದೆ.
ನಾವು 70% ಅಲ್ಲ 10% ಖರ್ಚು ಮಾಡ್ತಾ ಇಲ್ಲ. ಅದು ದೌರ್ಭಾಗ್ಯ. ದಿಸ್ ಈಸ್ ದ ಮೈನಸ್ ಆಫ್ ಕರ್ನಾಟಕ. ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಅಟ್ಲೀಸ್ಟ್ ಒಂದು 50% ಆದರೂ ಅಭಿವೃದ್ಧಿಗೆ ನಾವು ಕೊಡ್ತಾ ಇದ್ದೀರಾ. ಯಾವಾಗ ನಾವು ಅದನ್ನು ರೀಚ್ ಮಾಡ್ತೀರಿ ಅವತ್ತು ಕರ್ನಾಟಕ ಅಭಿವೃದ್ಧಿ ಆಗ್ತದೆ. ಸರ್, ಅಶೋಕ್ ಅಂದರೆ ಬೆಂಗಳೂರು ಅಂದರೆ ಅಶೋಕ್ ಅನ್ನುವ ರೀತಿಯಲ್ಲಿ ಬೆಂಗಳೂರಿನ ಸಾಮ್ರಾಟ್ ಅಂತಲೂ ಕೂಡ ನೀವು ತುಂಬ ಫೇಮಸ್ ಆದಂಥವ್ರು. ಸುದೀರ್ಘ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದೀರಾ, ಸತತವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದೀರಾ. ಬಟ್ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಬದಲಾಗ್ತಾ ಇಲ್ಲ. ಸರ್ಕಾರಗಳು ಬದಲಾಗ್ತಾ ಇದ್ದಾವೆ, ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ದಾವೆ, ಪಕ್ಷಗಳು ಬದಲಾಗ್ತಾ ಇದ್ದಾವೆ. ಆದರೆ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಬದಲಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಇದರ ನಿರ್ವಹಣೆ ಮತ್ತು ಯಾವ ರೀತಿಯಾಗಿ ಇದನ್ನು ನಿಭಾಯಿಸಬೇಕು, ಅದರ ನಿವಾರಣೆ ಯಾವ ರೀತಿಯಾಗಿ ಇರಬೇಕು ಅಂತ ಅನಿಸುತ್ತೆ ನಿಮಗೆ? ನೋಡಿ, ಬೇರೆ ಬೇರೆ ರಾಜ್ಯದವರು ಕೂಡ ಬೇರೆ ಬೇರೆ ಜಿಲ್ಲೆಯವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಬೆಂಗಳೂರು 28 ವಿಧಾನಸಭಾ ಇದ್ದರೂ ಕೂಡ ಬೆಂಗಳೂರಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಗಲೇ ಇಲ್ಲ. ಬೆಂಗಳೂರಿಗೆ ವಿಷನ್ ಬೇಕು. ಬೆಂಗಳೂರಿಗೆ ಹಿಂದೆ SM ಕೃಷ್ಣ ಅವರಿದ್ದರು, ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿದ್ರು. ಮತ್ತು ಬೆಂಗಳೂರು ಕರ್ನಾಟಕದ ಏನು ಆದಾಯ ಇದೆ ಅದರಲ್ಲಿ ಆಲ್ಮೋಸ್ಟ್ ಆಲ್ 60 to 65% ಆದಾಯ ಬೆಂಗಳೂರಿಗೆ ಬರುವಂಥದ್ದು. ಆದರೆ ಬೆಂಗಳೂರಿಗೆ ಏನು ಖರ್ಚು ಮಾಡ್ತಾ ಇದ್ದೀರಿ? 5% ಖರ್ಚು ಮಾಡ್ತಾ ಇಲ್ಲ. ಅದರಿಂದ ಬೆಂಗಳೂರಿಗೆ ಅಭಿವೃದ್ಧಿ ಆಗಬೇಕಾದ್ರೆ ಮಾಡೆಲ್ ಬೇಕು, ಒಂದು ಆ್ಯಕ್ಷನ್ ಪ್ಲ್ಯಾನ್ ಬೇಕು, ಒಂದು ದೂರದರ್ಶಿ ಇರ್ತಕ್ಕಂಥ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇಟ್ಕೊಂಡು ಯಾವುದೇ ಸರ್ಕಾರ ಬರಲಿ, 5 ವರ್ಷ ಈ ಸರ್ಕಾರ ಇರ್ತದೆ, 5 ವರ್ಷ ಇನ್ನೊಂದು ಸರ್ಕಾರ ಬರ್ಬೋದು. ಬದಲಾವಣೆ ಆಗೋದು ಡೆಮೋಕ್ರಸಿಯಲ್ಲಿ ಕಾಮನ್ ಅದು. ಆದರೆ ಬದಲಾವಣೆ ಆದರೂ ಕೂಡ ಡೆವಲಪ್ಮೆಂಟಲ್ಲಿ ಬದಲಾವಣೆ ಆಗಬಾರ್ದು. ಅವರು ಆ ಪ್ರಾಜೆಕ್ಟ್ ಮಾಡಿದರು, ಇದನ್ನು ಸ್ಟಾಪ್ ಮಾಡಿ ನಮ್ಮ ಪ್ರಾಜೆಕ್ಟು, ಅವರು ಅದು ಸ್ಟಾಪು. ಈ ಥರ ಬದಲಾವಣೆಗಳು ಆಗೋದ್ರಿಂದ ಬೆಂಗಳೂರಿನ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಎಲ್ಲರೂ ಮಾತಾಡ್ತಾರೆ, ಬೆಂಗಳೂರನ್ನು ಕಾಮಧೇನು ಹಸು ಥರ ಹಾಲು ಕರ್ಕೊಳ್ತಾರೆ, ಹಿಂಡಿ ಬೂಸ ಯಾರೂ ಆಗ್ತಾ ಇಲ್ಲ, ಹುಲ್ಲು ಯಾರೂ ಆಗ್ತಾ ಇಲ್ಲ ಅಂತ. ಅದು 100ಕ್ಕೆ 100 ಸತ್ಯ, ಅದರ ಪ್ರಶ್ನೆನೇ ಇಲ್ಲ. ನಾನು ಅಪೋಸಿಷನ್ ಲೀಡರ್ ಇರ್ಬೋದು, ರೂಲಿಂಗ್ ಪಾರ್ಟಿ ಇರ್ಬೋದು. ನೀವು ಅಸೆಂಬ್ಲಿಗೆ ಹೋದಾಗ ಅಸೆಂಬ್ಲಿಯಲ್ಲಿ ಬೆಂಗಳೂರು ಬಿಟ್ಟು ಬೇರೆ ಜನನೇ, ನೀವು ಬೆಂಗಳೂರಿಗೆ ದುಡ್ಡು ತೆಗೆದ್ರೆ ಗಲಾಟೆ ಶುರುವಾಗ್ತೈತೆ. ಏನು ಬೆಂಗಳೂರು ಯಾಕೆ ಇಷ್ಟು ಹಣ ಕೊಡ್ತೀರಾ ಅಂತ. ಬಟ್ ನಾನು ಹೇಳೋ ಅಂಥದ್ದು, ಎಲ್ಲರಲ್ಲೂ ಒಂದು ತಪ್ಪು ಕಲ್ಪನೆ ಇದೆ. ಬೆಂಗಳೂರಲ್ಲಿ ಒರಿಜಿನಲ್ ಬೆಂಗಳೂರು ಇರೋರು 20% ಜನ, ಇನ್ನು 60% ಜನ ಕರ್ನಾಟಕದ ಮೂಲೆಯಿಂದ ಬಂದಿರೋರು 60%, ಇನ್ನು ಉಳಿದಂಥ 20% ದೇಶದ ಮೂಲೆಯಿಂದ ಬಂದಿರೋವಂಥದ್ದು. ಆದರೂ ಬೆಂಗಳೂರನ್ನು ನಮ್ಮದು ಅಂತ ಯಾರು ಅನ್ನೋದೇ ಇಲ್ಲ. ಬೆಂಗಳೂರು ಅಂತಾರೆ. ಅದು ಹೋಗಬೇಕು. ಬೆಂಗಳೂರು ಎಲ್ಲ ಕರ್ನಾಟಕದ ಎಲ್ಲ ಜನತೆಗೆ ಸೇರಿದ್ದು ಅಂತ ತೀರ್ಮಾನ ಆಗಿ ಇಲ್ಲಿ ಅಭಿವೃದ್ಧಿ ಆದರೆ ಇಲ್ಲಿ ಉತ್ಪತ್ತಿಯಾಗುವಂಥ ಹಣ ರಾಜ್ಯದ ಅಭಿವೃದ್ಧಿಗೆ ಸಿಗುತ್ತೆ. ಅದರಿಂದ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಇದರ 2 ಪ್ರಶ್ನೆ ಇಲ್ಲ. ಆ ದಿಕ್ಕಿನಲ್ಲಿ ನಾನು ಕೂಡ ಬೆಂಗಳೂರನ್ನೇ ಆಗಿದ್ದೀನಿ. ನಮ್ಮದು ಪ್ರಶ್ನೆನೇ ಇಲ್ಲ. ನಾವು ಇಲ್ಲೇ ಹುಟ್ಟಿದಿರಿ. ಜೀನಾ ಹಯ ಮರಣ ಯಹ ಇಸ್ಕೆ ಬಿನಾ ಜಾನಾ ಕಹ ಅನ್ನೋದು ನಮ್ಮ ಪರಿಸ್ಥಿತಿ. ಬೆಂಗಳೂರು ಅಭಿವೃದ್ಧಿ ಆದರೆ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಯಾಕೆಂದರೆ ಇಲ್ಲಿ ಆದಾಯ ಜಾಸ್ತಿ ಬರ್ತೈತೆ. ಆ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಸರ್ಕಾರಗಳು. ಪ್ರಜಾಪ್ರಭುತ್ವ ಅಂತ ಬಂದಾಗ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಸ್ಥಳೀಯ ಚುನಾವಣೆಗಳು, ಸ್ಥಳೀಯ ಜನಪ್ರತಿನಿಧಿಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಈ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA, MP, ಅದರ ಮೇಲೆ ಒಬ್ಬರು ಉಸ್ತುವಾರಿ ಸಚಿವರು, ಅಧಿಕಾರಿ ವರ್ಗ ಇರುತ್ತೆ. ಆದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ ಒಂದು 4-5 ವರ್ಷದಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗದೇ ಇರುವಂಥದ್ದು ಅಭಿವೃದ್ಧಿ ಕುಂಠಿತ ಆಗಲಿಕ್ಕೆ ಯಾವ ರೀತಿಯ ಪರಿಣಾಮ ಬೀರಿದೆ ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಚುನಾವಣೆಗಳು ನಿರಂತರವಾಗಿ ಕಾಲಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡಿಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲೇ ಅದೆಲ್ಲ ಬಂದ್ಬಿಟ್ಟಿದೆ. ಸೊ ಪೊಲಿಟಿಕಲ್ಲಾಗಿ ಚೇಂಜಸ್ ಆದಾಗ, ರಾಜ್ಯದಲ್ಲಿ ಬದಲಾವಣೆಗಳಾದಾಗ ರಾಜ್ಯದಲ್ಲಿ ಬರುವಂಥ ಅಧಿಕಾರದ ಪಾರ್ಟಿ ಅವ್ರ ಕನ್ವಿನಿಯೆಂಟ್ ನೋಡ್ತಾರೆ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜನತಾದಳ ಇರ್ಬೋದು. ಪೊಲಿಟಿಕಲ್ಲಾಗಿ ನೋಡ್ತಾರೆ ನಮಗೆ ಯಾವುದು ಸೂಕ್ತವಾದಂಥ ಸಮಯ. ಆ ಸೂಕ್ತದ ಸಮಯನ ಹುಡ್ಕೋದ್ರೊಳಗಡೆ ಈ ಚುನಾವಣೆಗಳೆಲ್ಲ ಡಿಲೇ ಆಗ್ತಾ ಹೋಗ್ತಾ ಇದೆ. ಅದು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೂ ಸಂಬಂಧಪಟ್ಟಂಥದ್ದು ವಿಚಾರ. ಅದರಿಂದ ಮುಂದೆ ಹೋಗ್ತೈತೆ. ಡೆವಲಪ್ಮೆಂಟ್ ಅನ್ನೋವಂಥದ್ದು ಸ್ಥಳೀಯ ಸಂಸ್ಥೆಗಳು ಹೆಚ್ಚಿದ್ರೆ ಹೆಚ್ಚು ಕೆಲಸ ಕಾರ್ಯ ಆಗೋದಕ್ಕೆ ಒಂದು ವೇದಿಕೆ ಇರ್ತದೆ ಜನಕ್ಕೆ. ಈಗ ಗ್ರಾಮ ಪಂಚಾಯಿತಿಯಲ್ಲಿ ಆಗೋದನ್ನ ಮುಖ್ಯಮಂತ್ರಿ ಬಂದು ಕೇಳೋಕ್ಕಾಗೋದೇ ಇಲ್ಲ. ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿ ವರ್ಗ ಇದ್ದಾಗ, ಆಡಳಿತ ವರ್ಗ ಇದ್ದಾಗ, ಚುನಾಯಿತ ಪ್ರತಿನಿಧ್ಯ ಕೇಳೋದು ಈಸಿ, ಕೆಲಸ ಮಾಡಿಸೋದಕ್ಕೆ ಈಸಿ ಆಗ್ತೈತೆ. ಅದು ತಪ್ಪೋಗಿದ್ರೆ ಈ ಆಡಳಿತ ವ್ಯವಸ್ಥೆನೇ ಕುಸಿದು ಹೋಗ್ತೈತೆ. ಸರಿ, ರಾಜ್ಯಗಳ ಅಭಿವೃದ್ಧಿಯ ಸಂದರ್ಭದಲ್ಲಿ
ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಡಬಲ್ ಇಂಜಿನ್ ಥರ ವರ್ಕ್ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಒಂದು ಸರ್ಕಾರ ಬಂದು ಬೇರೆ ಪಕ್ಷ ಬಂದಂಥ ಸಂದರ್ಭದಲ್ಲಿ ಸಿಂಗಲ್ ಇಂಜಿನ್ ಆಗ್ಬಿಡುತ್ತೆ ಅನ್ನುವಂಥ ಆರೋಪಗಳ ಬಗ್ಗೆನೂ ಕೂಡ ನೋಡಿದ್ವಿ. ಯಾವಾಗಲೂ ಸಹಕಾರ ಇರಬೇಕು, ಸಹಭಾಗಿತ್ವದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು. ಬಟ್ ಅದು ಆಗ್ತಾ ಇಲ್ಲ. ಸರ್ಕಾರಗಳು ಆ ಸರ್ಕಾರದ ಮೇಲೆ ಈ ಸರ್ಕಾರದ ಮೇಲೆ ಆ ಸರ್ಕಾರ ಆರೋಪವನ್ನು ಮಾಡ್ತಾ ಅದೆಲ್ಲೋ ಒಂದು ಕಡೆ ಚೈನ್ ಲಿಂಕೆ ಮಿಸ್ ಆದಂತೆ ಕಾಣಿಸ್ತದೆ. ಅವ್ರ ವಿರುದ್ಧ ಹೋರಾಟ ಮಾಡುವಂಥದ್ದೇ ಒಂದು ಹೊಸ ಟ್ರೆಂಡ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಇದು ಎಷ್ಟು ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಮೇಲೆ ಹೊಡ್ತಾ ಬೀಳ್ತಾ ಇದೆ ಅಂತ? ಇಲ್ಲ, ನಾನು ಅದನ್ನು ಒಪ್ಪಲ್ಲ. ಹಿಂದೆ SM ಕೃಷ್ಣ ಅವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು, ಮೆಟ್ರೋ ಬಂತು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗ ನಮ್ಮ ನೀರಾವರಿ ಯೋಜನೆಗಳಿಗೆ ಆಲಮಟ್ಟಿ ಇರ್ಬೋದು, ಅದರ ಎತ್ತರ ಜಾಸ್ತಿ ಮಾಡುವಂಥ ಸಂದರ್ಭ ಇರ್ಬೋದು, ಇವೆಲ್ಲದಕ್ಕೂ ಅನುಮೋದನೆ ಸಿಕ್ಕಿದೆ. SM ಕೃಷ್ಣ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ನಾವ್ಯಾಗೆ ನಡ್ಕೊತೀರಿ? ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಅದು. ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಆ ಅನ್ಯೋನ್ಯತೆ ಇರಬೇಕು. ಪೊಲಿಟಿಕಲಿ ರೈವಲ್ಸೇ. ಆದರೆ SM ಕೃಷ್ಣ ಅವರಿದ್ದಾಗ ಯಾಕೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತ್ತು, ಅಲ್ಲಿ BJP ಸರ್ಕಾರ ಇತ್ತು? ಆ ರೀತಿಯಾದಂಥ ಒಂದು ವಾತಾವರಣ, ಸೌಹಾರ್ದ ವಾತಾವರಣ ಕ್ರಿಯೇಟ್ ಆದರೆ 100% ಮಾಡ್ಬೋದು. ಅದು ಡಿಪೆಂಡಿಂಗ್ ಅಪಾನ್ ಮುಖ್ಯಮಂತ್ರಿ ಯಾವ ರೀತಿ ನಡವಳಿಕೆ ಇರ್ತದೋ ಅದ್ರ ಮೇಲೆ ಅಭಿವೃದ್ಧಿ ಆಗೇ ಆಗ್ತದೆ. ಸರ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇಲ್ಲಿ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂದರೆ ಎರಡು ಶಕ್ತಿಗಳು ಒಗ್ಗೂಡಬೇಕು ಅಂದರೆ ಆಡಳಿತ ಪಕ್ಷ ಪ್ರತಿಪಕ್ಷಗಳು ಒಂದಾಗಬೇಕು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷಕ್ಕೆ ತನ್ನದೇ ಆದಂಥ ಒಂದು ಜವಾಬ್ದಾರಿ ಇರುವಂಥದ್ದು. ಜನರ ಧ್ವನಿಯಾಗಿ ಸ್ಪಂದಿಸಬೇಕಾದಂಥ ಕೆಲಸವನ್ನು ಪ್ರತಿಪಕ್ಷ ಮಾಡಬೇಕಾಗಿದೆ. ಆದರೆ ಪ್ರತಿಪಕ್ಷವಾಗಿ ಎಷ್ಟು ಮಟ್ಟಿಗೆ BJP ಜನರ ಮನಸ್ಸಲ್ಲಿ ಗೆದ್ದಿದೆ ಅಂತ ಅನಿಸುತ್ತೆ ನಿಮಗೆ? ನಿಮ್ಮಲ್ಲೇ ಇರುವಂಥ ಸಂಘರ್ಷ ಏನಾದರೂ ಅದ್ರ ಮೇಲೆ ಪರಿಣಾಮ ಬೀರ್ತಿದೆ ಅಂತ ಅನಿಸುತ್ತಾ? ನೋಡಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲೂ ಡೆಮಾಕ್ರಸಿ ಇರೋದ್ರಿಂದ, ಇದೇನು ಚೈನಾದಲ್ಲಿರುವಂಥ ಸರ್ವಾಧಿಕಾರಿ ಅಲ್ಲ ನಮ್ಮಲ್ಲಿರುವಂಥದ್ದು. ನಮ್ಮಲ್ಲಿ ಪ್ರಜಾಪ್ರಭುತ್ವ ಇರೋದ್ರಿಂದ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲೂ ಡಿಸ್ಪ್ಯೂಟು ಇರ್ತದೆ, ಹೊಂದಾಣಿಕೆಯೂ ಇದ್ದೇ ಇರ್ತದೆ. ಅದು ಈ ಸರ್ಕಾರವನ್ನು ಟೀಕೆ ಮಾಡುವಂಥದ್ರಲ್ಲಿ ಅದರದ ಪಾತ್ರ ಬರೋದೇ ಇಲ್ಲ. ಈಗ ಸರ್ಕಾರ ಮಾಡ್ತಾ ಇರೋವಂಥ ತಪ್ಪುಗಳನ್ನು ನಾವು ವಿಧಾನಸಭೆಯಲ್ಲಿ ಚರ್ಚೆನೂ ಮಾಡಿದಿರಿ. ಈಗ ವಾಲ್ಮೀಕಿ ಹಗರಣ ಆಯಿತು, ಒಬ್ಬ ಮಂತ್ರಿನೂ ರಾಜೀನಾಮೆ ಕೊಡ್ತು. ಮುಖ್ಯಮಂತ್ರಿಗಳದ ಮೂಡ ಇದರಲ್ಲಿ 14 ಸೈಟ್ ವಾಪಸ್ ಕೊಡೋ ರೀತಿ ನಮ್ಮ ಹೋರಾಟಗಳಾಯಿತು. ಆ ಹೋರಾಟಗಳನ್ನು ಯಾವುದೇ ಸಂದರ್ಭ ಇದ್ದರೂ ಯಾವುದನ್ನು ಬಿಟ್ಟಿಲ್ಲ. ನಾವು ಇಲ್ಲಿ ಹೈಯೆಸ್ಟ್ ಹೋರಾಟಗಳನ್ನು ನಾವು ಮಾಡಿದಿರಿ ಕರ್ನಾಟಕದಲ್ಲಿ. ವಿಧಾನಸಭೆ ಒಳಗಡೆನೂ ಮಾಡಿದ್ದೀರಿ, ಹೊರಗಡೆನೂ ಮಾಡಿದ್ದೀರಿ. ನಾವು ಸರ್ಕಾರಕ್ಕೆ ಕಿವಿ ಹಿಂಡೋ ಅಂಥ ಕೆಲಸ ನಮಗೆ ಜನ ಕೊಟ್ಟಿದ್ದಾರೆ. ನಾವು ಆ ಕಿವಿ ಹಿಂಡೋ ಕೆಲಸವನ್ನು ನಾವು ಸಮರ್ಥವಾಗಿ ಮಾಡಿದಿರಿ. ಅದರಿಂದನೇ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿನೂ ಕೂಡ 2 ವರ್ಷ, ಅವಾಗ 2 ತಿಂಗಳು ಆಗ್ತಾ ಬಂತು. ಇನ್ನು ಆಲ್ಮೋಸ್ಟ್ 50% ಆಗಿದೆ. ನನಗನ್ಸುತ್ತೆ ಇನ್ನೂ ಟೇಕ್ ಆಫೇ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ. ಇನ್ನೂ ನೀವು ಇವತ್ತಿಗೂ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ದಿನದಿಂದನೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಅಂತ ನಡೀತಾನೆ ಇದೆ. ಯಾವ ತಿಂಗಳಲ್ಲಿ ಈ ಸ್ಟೇಟ್ಮೆಂಟ್ ಇಲ್ಲ ನನಗೆ ಹೇಳಿ, ಒಂದು ತಿಂಗಳು. ಅದೇನೋ ಹೇಳ್ತಾರಲ್ಲ ಗಾದೆ, ಯಾರ ಮನೆಯಲ್ಲಿ ಸಾವಾಗಿಲ್ಲ ಸಾಸಿವೆ ಕಾಳು ತತ್ತರಿ ಅಂತ ಹೇಳಿದ್ರು ಹಿಂದೆ, ಬುದ್ಧ ಇದ್ದಾಗ ಏನೋ ಹೇಳಿದ್ರು. ಅದು ಈಗ ಕರ್ನಾಟಕದಲ್ಲೂ ಅದೇ. ನಮ್ಮ ಮಾದೇವಪ್ಪನವ್ರು ಯಾವಾಗೂ ನಮ್ಮ 5 ವರ್ಷ ಮಾದೇವಪ್ಪನವ್ರು ಹೇಳ್ತಾನೆ ಇದ್ದಾರೆ. ಅಲ್ಲಿ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ, ಮಂಡ್ಯದಲ್ಲಿ ಹೇಳ್ತಾರೆ, ದಾವಣಗೆರೆಯಲ್ಲಿ ಹೇಳ್ತಾರೆ, ಗುಲ್ಬರ್ಗಾದಲ್ಲಿ ಹೇಳ್ತಾರೆ ಬದಲಾವಣೆ ಅಂತ. ಅಂದರೆ ಕಳೆದ 2 ವರ್ಷ 2 ತಿಂಗಳಲ್ಲಿ ಈ ಬದಲಾವಣೆಯ ಕೂಗೇನಿದೆ, ಇದು ಅಧಿಕಾರಿ ವರ್ಗದಲ್ಲಿ ಒಂದು ರೀತಿ ಅತಂತ್ರತೆ ಬಂದಿದೆ, ಜನಗಳಲ್ಲಿ ಅತಂತ್ರತೆ. ಏನಪ್ಪ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅದರಲ್ಲೂ ನಮ್ಮ DK ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತಾಡುವಂಥದ್ದು. ನಾನು ಅಧಿವೇಶನದಲ್ಲೇ ಕೇಳಿದೆ, ಅವರು ಚರ್ಚೆ ಮಾಡೋ ಸಂದರ್ಭದಲ್ಲಿ, ಏನು ಮುಂದಿನ ಬಡ್ಜೆಟ್ ಯಾರು ಮಂಡನೆ ಮಾಡ್ತೀರಾ ಅಂತ. ಅಲ್ಲೇ ಸಿದ್ದರಾಮಯ್ಯನವರು ಕೂತಿದ್ರು. DK ಶಿವಕುಮಾರ್ ಬಾಯಲ್ಲಿ ಮುಂದಿನ ಬಡ್ಜೆಟನ್ನು ಸಿದ್ದರಾಮಯ್ಯ ಮಂಡನೆ ಮಾಡ್ತಾರೆ ಅಂತ ಅವ್ರು ನ್ಯಾಚುರಲ್ಲಾಗಿ ಹೇಳಬೇಕಾಗಿತ್ತು. ಹೇಳಲೇ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಮಾಡ್ತೈತೆ ಅಂತ ಹೇಳಿದ್ರು. ಈಗ ಮೈಸೂರಿಗೆ ಹೋಗಿದ್ದಾರೆ ಚಾಮುಂಡೇಶ್ವರಿ, ನಾನು ದೇವ್ರನ್ನ ನಂಬಿದ್ದೀನಿ, ದೇವ್ರು ವರ ಕೊಡ್ತಾನೆ ಅಂತ. ಅಂದರೆ ಅವರೇ ಗೊಂದಲ ಕ್ರಿಯೇಟ್ ಮಾಡ್ಕೊಂತಾರೆ. ಅವರ ಅಂದರೆ 2.5 ವರ್ಷ ಏನು ಸೂತ್ರ ಮಾಡ್ಕೊಂಡಿದ್ದಾರೆ, ಅದು ಒಂದು ಕಡೆ ಸಿದ್ದರಾಮಯ್ಯನವ್ರಿಗೆ ನಾನು ಬೆಂಬಲ ಇದ್ದೀನಿ ಅಂತ ಅನೌನ್ಸ್ ಮಾಡ್ತಾರೆ, ಇನ್ನೊಂದು ಕಡೆ
ಎರಡೂವರೆ ವರ್ಷ ಅನ್ನೋದನ್ನು ಇಂಡೈರೆಕ್ಟಾಗಿ ಅವರ ಅಥವಾ ಅವ್ರ ತಮ್ಮಂದಿರು ಅವ್ರ ಹಿಂಬಾಲಕರು ಯಾರ ಕೈಲಿ ಹೇಳಿಸ್ಬೇಕೋ ಅದನ್ನು ಹೇಳಿಸ್ತಾರೆ. ಅಂದರೆ ಜೀವಂತ ಈ ಮಾಡೆಲ್ ಇದೆಯಲ್ಲ, ಇದು ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಸಂಘರ್ಷಗಳ ವಿಚಾರ ಮತ್ತು ಒಂದು ಕಡೆ ನೀವೇ ಹೇಳ್ತಾ ಇದ್ರಿ, ಸಾಕಷ್ಟು ವಿಚಾರಗಳ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ. ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ಲಿಕ್ಕೆ ತಂದು ಕೊಡ್ತಾ ಇದ್ದಾರೆ ವಿಪಕ್ಷಕ್ಕೆ, ಆದರೆ ಅದನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ BJP ಅವರು ಅನ್ನುವಂಥದ್ದು ಇದು ಬರೀ ರಾಜಕಾರಣದ ಆರೋಪ ಅಂತ ಅಂದ್ಕೊಳ್ಬೇಕಾ? ಈವನ್ BJP ವಲಯದಲ್ಲೂ ಕೂಡ ಈ ಚರ್ಚೆ ಆಗ್ತಾ ಇದೆಯಾ ಶಾಸಕರ ಮಟ್ಟದಲ್ಲಿ? ನೀವು ಕೂಡ ಒಬ್ಬರು ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರಾಗಿರುವಂಥ ಹಿನ್ನೆಲೆಯಲ್ಲಿ ನಿಮಗೂ ಅದೊಂದು ಅಳುಕಿದೆಯಾ ಸರ್, ಅಥವಾ ಸರಿಯಾಗಿ ಮಾಡ್ತಾ ಇದ್ದೀವಿ, ಸರಿಯಾದ ದಾರಿಲಿ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತಾ ನಿಮಗೆ? ಚಿನ್ನದ ತಟ್ಟೆಯಲ್ಲಿ ತಂದು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಹೋರಾಟದಿಂದನೇ ಆ ಥರದ ಬಂದಿರೋದು. ಆ ತಟ್ಟೆ ಬರಬೇಕಾದ್ರೆ ಹೋರಾಟ ಇಲ್ಲ, ಹೋರಾಟನೇ ಇಲ್ದಿರ ಹೆಂಗೆ ಬರುತ್ತೆ? ನೀವು ಹೋರಾಟ ಪ್ರತಿಭಟನೆ ಏನೂ ಮಾಡೇ ಇಲ್ಲ ಅಂತ ಹೇಳಿದ್ರೆ ಆ ಚಿನ್ನದ ತಟ್ಟೆ ಹೆಂಗೆ ಮುಂದೆ ಬರುತ್ತೆ? ನಮ್ಮ ಹೋರಾಟ ನಿರಂತರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀರಿ. ಅದು ಪ್ರತಿಫಲವಾಗಿ ಈ ಕಾಂಗ್ರೆಸ್ ಏನು ಅಭಿವೃದ್ಧಿ ಅಂದರೆ ಅವ್ರದ್ದೇನು ಅಭಿವೃದ್ಧಿ ಅಂದರೆ ಮನೆಗೆ 2,000 ರೂಪಾಯಿ ಕೊಟ್ಬಿಟ್ರೆ ಅಭಿವೃದ್ಧಿ ಆಗೋಯ್ತು ಅಂತ ನಾನು ಕಾಂಗ್ರೆಸ್ ಅವ್ರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ 2,000 ರೂಪಾಯಿ ಏನು ಅವ್ರು ಯಾರು ಟ್ಯಾಕ್ಸೇ ಕಟ್ಟಬೇಡಿ ಅಂತ ಹೇಳ್ಬಿಟ್ರೆ ಇನ್ನೂ ಆಗೋಯ್ತಲ್ಲ, ಇನ್ನೂ ಹೆಚ್ಚು ಅಂದರೆ ಅವ್ರಿಗೆ ಇನ್ನೂ ಹೆಚ್ಚು ಆದಾಯ ಬಂದಂಗೆ ಆಗ್ತೈತಲ್ಲ. ಅದಲ್ಲ ಅಭಿವೃದ್ಧಿ ಅಂತ ಹೇಳಿದ್ರೆ ನಮ್ಮ GDP ಗ್ರೋತ್ ಎಷ್ಟಿರಬೇಕು ಅಷ್ಟು ಆಗ್ತಾ ಇದೆಯಾ? ಅಭಿವೃದ್ಧಿಗೆ ನಾವು ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಿ? ಈ ವರ್ಷ ಬಡ್ಜೆಟು 4 ಲಕ್ಷದ ಮೇಲೆ 4 ಲಕ್ಷದ ಕೋಟಿ ಹೋಗಿದೆ. ಅದರಲ್ಲಿ ಎಷ್ಟು 2 ಲಕ್ಷ ಖರ್ಚು ಮಾಡ್ತಾ ಇದ್ದೀರಾ? 1 ಲಕ್ಷ ಖರ್ಚು ಮಾಡ್ತಾ ಇದ್ದೀರಾ? ನ್ಯಾಚುರಲಿ ನಮ್ಮ ಸರ್ಕಾರ ಇದ್ದಾಗೆ ನಾನು ಹೇಳ್ತಾ ಇದ್ದೀನಿ 80,000 ಕೋಟಿ ಮಾತ್ರ ಉಳಿಯೋದು ನಮಗೆ ಅಭಿವೃದ್ಧಿಗೆ. ಈಗ ಅದರಲ್ಲಿ ಫ್ರೀಗಳು 65,000 ಕೋಟಿ ಕೊಟ್ಟರೆ ಇನ್ನು 15,000 ಕೋಟಿನೂ ಉಳಿಯಲ್ಲ ನಮಗೆ. ಅಭಿವೃದ್ಧಿ ಹೆಂಗೆ ಬರ್ತೈತೆ? ಸಾಲ ಮಾಡಿ ತುಪ್ಪ ತಿನ್ನು. ಈ ಕಳೆದ ಬಾರಿನೂ 1,05,000 ಕೋಟಿ ಸಾಲ, ಮುಂದೊಂದು ಸರಿ ಅದು 1.5 ಲಕ್ಷ ಕೋಟಿಗೆ ಹೋಗ್ಬೋದು. ಬಡ್ಡಿನೇ ನಾವು 35-36 ಸಾವಿರ ಲಕ್ಷ ಕಟ್ಟಬೇಕು ನಾವು ಪ್ರತಿ ವರ್ಷ. ಎಲ್ಲಿಂದ ಅಭಿವೃದ್ಧಿ ಆಗುತ್ತೆ? ನಮ್ಮ ಅಭಿವೃದ್ಧಿ ಆಗಬೇಕಾದ್ರೆ ಡೆವಲಪ್ಮೆಂಟ್ ಆಗಬೇಕು, ಡ್ಯಾಮ್ಗಳ ಎತ್ತರ ಆಗಬೇಕು, ಪವರ್ ಕ್ರಿಯೇಟ್ ಆಗಬೇಕು, ಪವರ್ ಜನ್ರೇಷನ್ ಕ್ರಿಯೇಟ್ ಆಗಬೇಕು, ಇಂಡಸ್ಟ್ರೀಸ್ ಬರಬೇಕು, ಆವಾಗ ಅಭಿವೃದ್ಧಿ. ನೀವು ಏನು ಅಭಿವೃದ್ಧಿನೇ ಮಾಡಿದೆ 2,000 ಬರೀ 2,000 ಅಂದ್ಕೊಂಡಿದ್ರೆ ಅದರಿಂದ GDP ಗ್ರೋತ್ ಆಗಲ್ಲ. ಅದರಿಂದ ಈಗ ರಾಮಲಿಂಗಾರೆಡ್ಡಿಯವರು ಮಾತಾಡೋದ್ರು, ನಮ್ಮ ಶಕ್ತಿ ಯೋಜನೆಯಿಂದ 1,000 ಜನಕ್ಕೆ ಹೆಲ್ಪ್ ಆಗಿದೆ. ನಾನು ಇಲ್ಲ ಅಂತ ಹೇಳಲ್ಲ. ಶಾಲಾ ಮಕ್ಕಳು ಯಾಕೆ JCBಯಲ್ಲಿ ಹೋಗೋ ಫೋಟೋ ಬರ್ತತೆ ಮಾಧ್ಯಮದಲ್ಲಿ? ಬರಬಾರ್ದಲ್ಲ. ಶಾಲಾ ಮಕ್ಕಳು ಯಾಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ? ಅದು ಫೋಟೋ ಬರೇಬಾರ್ದು, ಮಾಧ್ಯಮದಲ್ಲಿ ಬರಲೇಬಾರ್ದು. ನೀವು JCBಯಲ್ಲಿ ನಡ್ಕೊಂಡು ಶಾಲಾ ಮಕ್ಕಳು ಸ್ಕೂಲ್ಗಳಿಗೆ ಎಕ್ಸಾಮ್ಗೆ ಹೋಗ್ತಾರೆ ಅಂದರೆ ನಿಮ್ಮದೇ ಫೇಲ್ಯೂರು ಅಂತಲೇ ಜನ ಕನ್ಸಿಡರ್ ಮಾಡ್ತಾರೆ. ಒಬ್ಬ ಹೋದ್ರೂ ಅದು ತಪ್ಪು, ನಿಮ್ಮ ತಪ್ಪು ಆಗ್ತದೆ. ಆದ್ದರಿಂದ ಅಭಿವೃದ್ಧಿ ಅಂತ ಹೇಳಿದ್ರೆ ನೀವು ಎಷ್ಟು ಹಣವನ್ನು ಅಭಿವೃದ್ಧಿಗೆ ರಾಜ್ಯದಲ್ಲಿ ಖರ್ಚು ಮಾಡಿದ್ದೀರಾ, ನಿಮ್ಮ ಬಡ್ಜೆಟ್ ಎಷ್ಟು, ಅದಾದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ, ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ. ವಿರೋಧ ಪಕ್ಷ ಇರ್ಬೋದು, ನಾವು ಟೀಕೆ ಮಾಡೋದೇ ನಮ್ಮ ಹವ್ಯಾಸ ಅಲ್ಲ. ಅಭಿವೃದ್ಧಿ ಆದಾಗ ಇವಾಗ ಯಾರೋ ಒಬ್ಬ ಪುಣ್ಯಾತ್ಮ KRS ಡ್ಯಾಮ್ ಕಟ್ಟಿದ್ರು, ಮಹಾರಾಜರು ವಿಶ್ವೇಶ್ವರಯ್ಯನವರು ಕಟ್ಟಿದ್ರು. ಇವತ್ತು ಜನ ಹೇಳ್ತಾರೆ, ಇವತ್ತು ಜನ ಅದನ್ನು ಕೊಂಡಾಡ್ತಾರೆ, ಅವ್ರ ಮನೆಯಲ್ಲಿ ಫೋಟೋ ಇಟ್ಕೊಂಡಿದ್ದಾರೆ. ಆ ಥರದ ಕೆಲಸ ಕಳೆದ 2.5 ವರ್ಷದಲ್ಲಿ ಏನಾಗಿದೆ ಹೇಳ್ಬೇಕು, ಜನಗಳ ಮುಂದೆ ಹೇಳಬೇಕು. ಆವಾಗ ಅಭಿವೃದ್ಧಿ ಅಂತ ಆಗುತ್ತೆ. ಅಭಿವೃದ್ಧಿ ಬರೀ 2,000 ಅಂದರೆ ಅಭಿವೃದ್ಧಿ ಆಗಲ್ಲ. ಸರ್, ಈಗ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದರು, ಗೃಹ ಸಚಿವರಾಗಿದ್ದರು, ಆರೋಗ್ಯ ಸಚಿವರು, ಈ ರೀತಿಯಾಗಿ ಸಾಕಷ್ಟು ಖಾತೆಗಳನ್ನು ನಿರ್ವಹಿಸಿದ್ದೀರಾ. ಅದಕ್ಕೆ ತಕ್ಕಂಗೆ ಈಗ ಪ್ರತಿಪಕ್ಷ ನಾಯಕನ ಸ್ಥಾನನೂ ಕೂಡ ಸಿಕ್ಕಿದೆ. ವಾಟ್ ನೆಕ್ಸ್ಟ್, ಏನು ಗುರಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. DK ಶಿವಕುಮಾರ್ ಅವರು ಹೇಳ್ದಂತೆ ಪ್ರಯತ್ನ ವಿಫಲವಾಗ್ಬೋದು, ಪ್ರಾರ್ಥನೆ ಅಲ್ಲ ಅಂತ ಹೇಳ್ತಾರಲ್ಲ, ನೀವು ಆ ರೀತಿಯಾಗಿ ಏನಾದರೂ ಪ್ರಾರ್ಥನೆಗಳು ನಡೀತಾ ಇದೆಯಾ? ಹೇಗೆ ನೆಕ್ಸ್ಟು ಅಂದರೆ ಈ ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಂಡು ನಿಮ್ಮ ಟಾರ್ಗೆಟನ್ನು ರೀಚ್ ಮಾಡುವಂಥ ನಿಟ್ಟಿನಲ್ಲಿ ಸಫಲ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇಟ್ಕೊಬೋದಾ ಅಶೋಕ್ ಅವ್ರ ಬಗ್ಗೆ? ನೋಡಿ, ಯಾರೂ ಕೂಡ ಒಂದೇ ಸರಿ ಲೀಡ್ರ್ ಆಗಲ್ಲ. ನಮ್ಮ ಪ್ರಯತ್ನ ಇರಬೇಕು, ಜನಗಳ ಆಶೀರ್ವಾದ ಇರಬೇಕು, ಭಗವಂತನ ಕೃಪೆನೂ ಇರಬೇಕು. ರಾಜಕಾರಣ ಅಂದರೆ ಹಾಗೆ. ಲಾಟ್ರಿಯಲ್ಲಿ ಅವ್ರು ಯಾರೋ ಹೇಳಿದ್ರಲ್ಲ, ನಮ್ಮ ಯಾರೋ ಕಲಬುರ್ಗದ MLA BR ಪಾಟೀಲ್, ಲಾಟ್ರಿ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರು. ಹಂಗಲ್ಲ. ನಮ್ಮ ಪ್ರಯತ್ನ, ನಾವು ಯಾವುದೇ ಸ್ಥಾನ ಕೊಡಲಿ, ನನಗೆ ಈಗ ರೆವಿನ್ಯೂ ಮಿನಿಸ್ಟ್ರ್ ಕೊಟ್ಟರು, ನಾನು ರೆವಿನ್ಯೂ ಮಿನಿಸ್ಟ್ರಲ್ಲಿ ಈ ಏನೇನು ಅಭಿವೃದ್ಧಿ, ನಾನು 79AB ತೆಗೆದಾಕಿದೆ,
ಇಂಡಸ್ಟ್ರೀಸ್ ಬರಲಿ, ರೈತರಿಗೆ ಸರಿಯಾದ ಬೆಲೆ ಸಿಗಲಿ ಅಂತ ಮಾಡಿದೆ. ಈ ಹಾಡಿಗಳು, ಹಳ್ಳಿಗಳು, ಲಕ್ಷಾಂತರ ಆ ಥರ ದಿಕ್ಕಿಲ್ಲದ ಜನಗಳು ಹಳ್ಳಿಗಳಲ್ಲಿದ್ದರು. ಅವ್ರಿಗೆ ಹಳ್ಳಿಗೆ ರೆಕಗ್ನೈಸೇ ಇರಲಿಲ್ಲ. ನಾನು ಪ್ರೈಮ್ ಮಿನಿಸ್ಟರ್ನ ಇಲ್ಲಿಗೆ ಬರಮಾಡ್ಕೊಂಡು ಅವ್ರಿಗೆಲ್ಲ ಹಕ್ಕುಪತ್ರ ಅವ್ರಿಗೆ ಇರೋಕ್ಕೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗುವಂಥ ಕೆಲಸವನ್ನು ಮಾಡಿದ್ದೀನಿ. ಈ ಥರದ ಏನು ಕೆಲಸ ಮಾಡಿದ್ದೀನಿ. ಇದು ಹೋಮ್ ಮಿನಿಸ್ಟರ್ ಆದಾಗ ಜನಸ್ನೇಹಿ ಪೊಲೀಸ್ ಅಂತ ಮಾಡಿದೆ ನಾವು. ನೀವು ಕಂಪ್ಲೇಂಟನ್ನು ಎಲ್ಲೇ ಕೊಟ್ಟರು ಕೂಡ ಕಂಪ್ಲೇಂಟ್ ಲಾಡ್ಜ್ ಆಗಬೇಕು, ಆ ಥರದ್ದೆಲ್ಲ ಒಂದು ಕಾರ್ಯಕ್ರಮವನ್ನು ನಾವು ತಂದ್ರಿ. ಕೊಟ್ಟಂಥ ಖಾತೆಗಳನ್ನು ಯಾವುದೇ ಇದುವರೆಗೂ ನಾನು ಕೊಟ್ಟಿದ್ದಾರೆ ಖಾತೆ, ಯಾವುದರಲ್ಲೂ ಕೂಡ ನನ್ನ ಮೇಲೆ ಅಲಿಗೇಷನ್ ಇಲ್ಲದೆ, ಒಂದು ಸ್ಕ್ಯಾಂಡಲ್ ಇಲ್ಲದೆ ಬಂದಿದ್ದೀನಿ. ಈಗ ಅಪೋಸಿಷನ್ ಲೀಡರ್ ಅವಕಾಶವನ್ನು ನನಗೆ ಪಾರ್ಟಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಸಮರ್ಥವಾಗಿ ಕಳೆದ ವಿಧಾನಸಭಾ ಅಧಿವೇಶನಗಳನ್ನು ನಮಗೆ ಪರೀಕ್ಷೆ ಅಂದರೆ ಯಾವುದು? ಅಪೋಸಿಷನ್ ಲೀಡರ್ ಪರೀಕ್ಷೆ ಅಂತ ಹೇಳಿದ್ರೆ ವಿಧಾನಸಭಾ ಅಧಿವೇಶನ. ಎರಡೂ ಅಧಿವೇಶನದಲ್ಲೂ ಕೂಡ ನಾವು ಮುಖ್ಯಮಂತ್ರಿಗೆ ಬಡ್ಜೆಟೇ ಮಂಡ್ಯ ಮಾಡೋಕ್ಕೆ ಬಿಟ್ಟಿಲ್ಲ. ಅಷ್ಟು ಸಮರ್ಥವಾಗಿ ನಾವು ಮಾಡಿದ್ದೇವೆ. ಕೊನೆಯದಾಗಿ ಕೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಗಟ್ಟಿ ನಾಯಕತ್ವ ಇದೆ, ಸುದೀರ್ಘವಾಗಿ ಅವರು ಕೂಡ ಆಡಳಿತವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ನಮ್ಮ ರಾಜ್ಯದಲ್ಲಿ ಯಾಕೆ ಇನ್ನೊಮ್ಮೆ BJP ಆಯ್ಕೆ ಆಗಲಿಕ್ಕೆ ಆಗ್ತಾಯಿಲ್ಲ? ಇನ್ನೊಮ್ಮೆ ಇರಲಿ, ಬಹುಮತದ ಒಂದು ಸರ್ಕಾರವನ್ನೇ ರಚನೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದು BJPಗೆ ಇದ್ದಂಥ ಸಂದರ್ಭದಲ್ಲೂ ಮರು ಆಯ್ಕೆ ಆಗ್ತಾ ಇದ್ದಾರೆ, ಮತ್ತೊಮ್ಮೆ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ, ಮತ್ತೊಮ್ಮೆ ಅವರೇ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಬಟ್ ವೈ ನಾಟ್ ಇನ್ ಕರ್ನಾಟಕ ಅಂತ? ವೈ ನಾಟ್ ಇನ್ ಕರ್ನಾಟಕ ಅಂದರೆ ಇಲ್ಲಿ 3 ಪಾರ್ಟಿ ಇದೆ. ಬೇರೆ ರಾಜ್ಯಗಳ ಥರ 2 ಪಾರ್ಟಿ ಇಲ್ಲ, ಇಲ್ಲಿ 3 ಪಾರ್ಟಿ ಪ್ರಬಲವಾಗಿ ಇತ್ತು. ಈಗ JDS ಅದು 3ನೇ ಸ್ಥಾನಕ್ಕೆ ಹೋಗಿದೆ. ಈಗ ಅದು ನಾವು ಗ್ರೋತ್ ಇದೆಯಲ್ಲ ನಮ್ಮದು BJP ರೆಗ್ಯುಲರ್, ನಾವು 2 ಸ್ಥಾನದಿಂದನೂ ಕೂಡ ನಾವು ಗ್ರೋತ್ ಆಗ್ತಾ ಬರ್ತಾಯಿದ್ದೀರಿ. ನಮ್ಮದು ಗ್ರೋತ್ ಇದೆ ನಮ್ಮದು. ಸೊ ಕಳೆದ ಬಾರಿನೂ ನಾವು 110 ತೊಗೊಂಡಿದ್ದೀರಿ, 104 ಸ್ಥಾನಕ್ಕೆ ಬಂದಿದ್ದೀರಿ. ಪೂರ್ತಿ ಮೆಜಾರಿಟಿ ಬರಬೇಕು ನಾವು, ಆಗ ನಮ್ಮದು ಪರಿಪೂರ್ಣವಾದಂಥ BJP ಸರ್ಕಾರ ಬರ್ತದೆ. ಕಳೆದ ಬಾರಿ ಮಾಡಿದಾಗೂ ನಮ್ಮದು ಪರಿಪೂರ್ಣ ಆಗಿರಲಿಲ್ಲ. ನಾವು ಕಾಂಗ್ರೆಸ್ಸಿಂದ ಭಾಳಷ್ಟು ಜನ ನಮ್ಮ ಪಾರ್ಟಿಗೆ ಬಂದರು. ಪರಿಪೂರ್ಣ ಬರಬೇಕು ಅಂತ ಈ ಬಾರಿ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೀರಿ. ಅದೇ ರೀತಿ ವಾತಾವರಣ ಕರ್ನಾಟಕದಲ್ಲೂ ಕೂಡ ಇದೆ. ಇವತ್ತು ಚುನಾವಣೆ ನಡೆದರೂ ಕೂಡ ಆ ಥರದ BJP ಮತ್ತು JDS ಎರಡೂ ಕೂಡ ಆರಾಮ್ಸೆ 2/3 ಮೆಜಾರಿಟಿ ಗೆಲ್ಲೋ ರೀತಿ ಒಂದು ವಾತಾವರಣ ಕೂಡ ಕರ್ನಾಟಕದಲ್ಲಿ ಇದೆ. ಅದರಿಂದ ಉಪಯೋಗವನ್ನು ಪಡೆಯುವಂಥದ್ದು ನಮ್ಮ ಕರ್ತವ್ಯ. ನಾವು ಆ ಕೆಲಸವನ್ನು ನಾವು ಮಾಡ್ತೀರಿ. ಜನನೂ ಕೂಡ ಆಶೀರ್ವಾದ ಮಾಡಬೇಕಾಗ್ತದೆ. ಕಳೆದ 30 ವರ್ಷದಲ್ಲಿ ಯಾವತ್ತೂ ಕೂಡ ರಿಪೀಟ್ ಆಗಿಲ್ಲ, ಯಾವುದೇ ಸರ್ಕಾರನೂ ಕೂಡ ರಿಪೀಟ್ ಆಗಿಲ್ಲ. ನಮ್ಮದೊಂದೇ ಅಂತಲ್ಲ, ರಿಪೀಟ್ ಆಗಿಲ್ಲ. ಯಾವ ಸರ್ಕಾರನೂ, ಕಾಂಗ್ರೆಸ್ಸು ರಿಪೀಟ್ ಆಗಿಲ್ಲ, ಜನತಾದಳನೂ ಆಗಿಲ್ಲ, BJPನೂ ಆಗಿಲ್ಲ. ಸೊ ಬದಲಾವಣೆ ಅನ್ನೋದು ಕರ್ನಾಟಕ ಜನ ತೀರ್ಮಾನ ಮಾಡಿದ್ದಾರೆ. ಸೊ ಅದರಲ್ಲಿ ನಮ್ಮ ಪಾತ್ರನೂ ಭಾಳ ಪ್ರಮುಖ. ವಿರೋಧ ಪಕ್ಷವಾಗಿಯೂ ಕೂಡ ಆ ಕೆಲಸವನ್ನು ನಾವು ಚಾಚು ತಪ್ಪದೆ ನಾವು ಮಾಡ್ತೀರಿ. ಓಕೆ, ತುಂಬ ಹೃದಯದ ಧನ್ಯವಾದ ಸರ್. ಇಷ್ಟೋ ತನಕ ಜಾಯ್ನ್ ಆಗಿ ನಮ್ಮ ಜೊತೆ ಅಜೆಂಡಾ 18ನಲ್ಲಿ ಭವಿಷ್ಯದ ಕರ್ನಾಟಕ ಯೋಚನೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ರ ಬಗ್ಗೆ ನಿಮ್ಮದೇ ಆದಂಥ ಒಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ನ್ಯೂಸ್ 18 ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ಪ್ರತಿಪಕ್ಷ ನಾಯಕ ಶ್ರೀ ಆರ್ ಅಶೋಕ್ ಅವರಿಗೆ ನ್ಯೂಸ್ 18 ಕನ್ನಡದ ಪರವಾಗಿ ಧನ್ಯವಾದಗಳು. ನ್ಯೂಸ್ 18 ಕಡೆಯಿಂದ ಒಂದು ಕಿರುಕಾಣಿಕೆ. ಇದು ನೆಟ್ವರ್ಕ್ 18 ಮತ್ತು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಅಜೆಂಡಾ ಕರ್ನಾಟಕ 2025, ಕೋ-ಪ್ರೆಸೆಂಟೆಡ್ ಬೈ ವೈಟ್ ಗೋಲ್ಡ್, ಪವರ್ಡ್ ಬೈ ರಿಲಯನ್ಸ್, ಸಪೋರ್ಟಿಂಗ್ ಪಾರ್ಟ್ನರ್ಸ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ, ಬೆಸ್ಕಾಂ, ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಪಾಕಶಾಲಾ, ನಿಯೋ ಹೀಟ್ ಪಂಪ್, ಭಾರತ್ ಮ್ಯಾಟ್ರಿಮೋನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.